ವಿಷನ್ ಬೋರ್ಡ್ ಏನಿದು? ನಾವು ತುಂಬ ಕೇಳ್ತಾ ಇರ್ತೀವಿ ವಿಷನ್ ಬೋರ್ಡ್ ಅಂತ. ವಿಷನ್ ಬೋರ್ಡ್ ಅಂದರೆ ನಮ್ಮ ಲೈಫ್ ಗೋಲ್ಸ್ ಮತ್ತು ಡ್ರೀಮ್ಸ್ಗೆ ಸಂಬಂಧಪಟ್ಟಿರುವಂತಹ ಪಿಕ್ಚರ್ಸು, ಅಫರ್ಮೇಷನ್ಸು, ವರ್ಡ್ಸು ಇದನ್ನು ಯೂಸ್ ಮಾಡಿಕೊಂಡು ವಿಜುವಲೈಸ್ ಮಾಡೋದು, ಮ್ಯಾನಿಫೆಸ್ಟ್ ಮಾಡೋದು. ನಮ್ಮ ಕನ್ನಡದಲ್ಲಿ ಇದನ್ನು ನನಸುಗಳ ಚಿತ್ರಫಲಕ ಅಂತ ಕರಿತೀವಿ. ಯಾಕೆ ಇದನ್ನ ತುಂಬಾ ಜನ ಯೂಸ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಗೋಲ್ಸ್ ಕ್ಲಾರಿಟಿ, ನಮ್ಗೆ ಎಕ್ಸಾಕ್ಟ್ಲಿ ಏನ್ ಬೇಕು ಅಂತ ಒಂದು ಸ್ಪಷ್ಟತೆನ ಇದು ಕೊಡುತ್ತೆ. ಇದನ್ನ ರೆಗ್ಯುಲರ್ ಆಗಿ ನೋಡೋದ್ರಿಂದ ಇದು ನಮ್ಮ ಡ್ರೀಮ್ ಕಡೆಗೆ ಮೋಟಿವೇಶನ್ ಅಥವಾ ಇನ್ಸ್ಪೈರ್ ಮಾಡುತ್ತೆ. ನಮ್ಮನ್ನ ನಮ್ಮ ಗೋಲ್ಸ್ ನ ರಿಯಲ್ ಆಗಿ ಫೀಲ್ ಮಾಡಕ್ಕೆ, ವಿಜುವಲೈಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಮೈಂಡ್ ಸೆಟ್ ನ ಶಿಫ್ಟ್ ಮಾಡ್ಕೊಳ್ಳಕ್ಕೆ, ಪಾಸಿಟಿವ್ ಥಿಂಕ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಮ್ಮ ಡಿಸಿಷನ್ಸ್ ಮತ್ತೆ ಆಕ್ಷನ್ಸ್ ಅಲ್ಲಿ ಒಂದು ರೋಡ್ ಮ್ಯಾಪ್ ಅಥವಾ ಗೈಡ್ ತರ ಇದು ಹೆಲ್ಪ್ ಮಾಡುತ್ತೆ. ನಮ್ಮ ವಿಷನ್ ಬೋರ್ಡ್ ಅಲ್ಲಿ ಏನೇನ್ ಇರಬೇಕು ಅಂತ ನೋಡೋದಾದ್ರೆ, ಮೇನ್ ಆಗಿ ಬಂದ್ಬಿಟ್ಟು ಗೋಲ್ ಸೆಟ್ಟಿಂಗ್. ನಿಮ್ಗೆ ಕ್ಲಾರಿಟಿ ಇರಬೇಕು ನಮ್ಗೆ ಏನೇನ್ ಬೇಕು ಅಂತ. ಕರಿಯರ್, ಹೆಲ್ತ್, ರಿಲೇಶನ್ಶಿಪ್, ಪರ್ಸನಲ್ ಗ್ರೋತ್, ಮನಿ, ಟ್ರಾವೆಲ್. ನೀವು ಕಾರ್ ತಗೋಬೇಕು ಅನ್ಕೊಂಡಿರ್ತೀರಾ, ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರ್ತೀರಾ, ಪ್ರಮೋಷನ್ಸ್ ತಗೋಬೇಕು ಅನ್ಕೊಂಡಿರ್ತೀರಾ. ಇದಕ್ಕೆ ರಿಲೇಟೆಡ್ ಆಗಿರೋ ಅಂತ ಪಿಕ್ಚರ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಬೋರ್ಡ್ ಅಲ್ಲಿ ಪೇಸ್ಟ್ ಮಾಡಿ ನಾವು ರೆಗ್ಯುಲರ್ ಆಗಿ ನೋಡೋ ಅಂತ ಜಾಗದಲ್ಲಿ ಅದನ್ನ, ಎಕ್ಸಾಂಪಲ್ ನಾವು ಮಲ್ಕೊಳ್ಳೋ ಅಂತ ಬೆಡ್ರೂಮಿನ ಗೋಡೆ ಮೇಲೆ ಅದನ್ನ ಹಾಕಿದ್ರೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಅಥವಾ ಮಲ್ಕೊಳ್ಳುವಾಗ ಡೈಲಿ ರೆಗ್ಯುಲರ್ ಆಗಿ ಅದನ್ನ ನೋಡ್ತಾ ಇರ್ತೀವಿ, ಮತ್ತೆ ಇಮ್ಯಾಜಿನ್ ಮಾಡ್ತಿರ್ತೀವಿ, ವಿಜುವಲೈಸ್ ಮಾಡ್ತಾ ಇರ್ತೀವಿ. ಆವಾಗ ನಮ್ಮ ಗೋಲ್ಸ್ಗೆ ನಾವು ತುಂಬಾ ಹತ್ರ ಹೋಗ್ಬೋದು. ನೀವು ವಿತಿನ್ 100 ರೂಪೀಸಲ್ಲಿ ಇದನ್ನ ತುಂಬಾ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ನಮ್ಗೆ ಯಾವ ಫೋಟೋಸ್ ಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಮೊಬೈಲಲ್ಲಿ A4 ಶೀಟಲ್ಲಿ ಕಲರ್ ಪ್ರಿಂಟ್ ತಕ್ಕೊಂಡು ಒಂದು ಕಾರ್ಡ್ ಬೋರ್ಡ್ನ ತಗೊಂಡು ಅದ್ರ ಮೇಲೆ ಅದನ್ನ ಪೇಸ್ಟ್ ಮಾಡಿ ವಾಲ್ ಮೇಲೆ ನಾವು ಮಲ್ಗೋ ರೂಮಲ್ಲಿ ಇರುವಂತ ಗೋಡೆ ಮೇಲೆ ಇದನ್ನ ಹಾಕ್ಬಿಟ್ಟು ರೆಗ್ಯುಲರ್ ಆಗಿ ನೋಡಿ. ಇನ್ನೊಂದು ಮೆಥಡ್ ನೋಡೋದಾದ್ರೆ, ಸೇಮ್ ಫೋಟೋಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಫೋಟೋ ಸ್ಟುಡಿಯೋಗೆ ಹೋಗಿ ಫೋಟೋ ಕಾಪೀಸ್ನ ತಕ್ಕೋಬೇಕು. ಫೋಟೋ ಸ್ಟುಡಿಯೋಲ್ಲೇ ಫೋಟೋ ಫ್ರೇಮ್ಸ್ ಸಿಗುತ್ತೆ. ಆ ಫ್ರೇಮ್ಸ್ನ ತಗೊಂಡು ಆ ಫೋಟೋಸ್ನೆಲ್ಲ ಅದಕ್ಕೆ ಪೇಸ್ಟ್ ಮಾಡಿ ವಾಲ್ ಮೇಲೆ ಹಾಕೋಬಹುದು. ಥ್ಯಾಂಕ್ ಯು.